ಜನವಸತಿ ಪ್ರದೇಶದ ಸಮೀಪವೇ ಕಲ್ಲು ಬಂಡೆಗಳನ್ನು ಸ್ಫೋಟಿಸಿ ಕಾಮಗಾರಿ ಮಾಡಲಾಗುತ್ತಿದೆ. ಸ್ಥಳೀಯ ನಿವಾಸಿಗಳ ಆತಂಕದ ನಡುವೆಯೂ ಕಾನೂನು ಬಾಹಿರವಾಗಿ ಬಂಡೆ ಸ್ಫೋಟ ಮಾಡಲಾಗ್ತಾ ಇದೆ. ಆದರೂ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ. ಅಕ್ರಮ ಬಡಾವಣೆ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ಜನವಸತಿ ಪ್ರದೇಶದ ಸಮೀಪವೇ ಬಂಡೆಗಳ ಸ್ಫೋಟ. ಅಕ್ರಮ ಬಡಾವಣೆಗೆ ಅಂಕುಶ ಹಾಕುವಂತೆ ಒತ್ತಾಯ. ಆನೇಕಲ್ನ ಬಿಲ್ವಾರದ ಹಳ್ಳಿಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಪುಡಿಗೈಯುತ್ತಿರುವಂತಹ ಹಿಟಾಚಿ ಮತ್ತು ಕಂಪ್ರೆಸರ್. ಮತ್ತೊಂದು ಕಡೆ ರಾಜಕಾಲುವೆ ಪಕ್ಕದಲ್ಲಿ ಕಬ್ಬಿಣದ ದೊಡ್ಡ ಕಂಬಗಳ ಮೂಲಕ ನಿರ್ಮಾಣವಾಗ್ತಿರೋ ಕಟ್ಟಡ. ಕಳೆದ 15 ದಿನಗಳಿಂದ ಕಲ್ಲು ಬಂಡೆಗಳನ್ನ ಅಕ್ರಮವಾಗಿ ಸ್ಫೋಟಿಸಿ ಹಿಟಾಚಿ ಮತ್ತು ಕಂಪ್ರೆಸರ್ ಮೂಲಕ ಪುಡಿ ಮಾಡಿ ಲಾರಿಗಳಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ. ಮುಂಜಾನೆಯಿಂದ ತಡರಾತ್ರಿಯವರೆಗೂ ನಡೆದರೂ ಅಧಿಕಾರಿಗಳು ಮಾತ್ರ ಜಾಣ ನಿದ್ರೆಗೆ ಜಾರಿದ್ದಾರೆ. ಇದು ಯಾರ ಗಮನಕ್ಕೂ ಬಂದಿಲ್ಲ ಸರ್. ನಮ್ಮನ್ನೇ ಒಳಗಡೆ ಹೋಗೋಕೆ ಬಿಡ್ತಾ ಇಲ್ಲ. ಒಂದು ಯಾರೋ ಪ್ರಭಾವಿ ವ್ಯಕ್ತಿಗಳು ಯಾರು ಅಂತ ಹೆಸರುಗಳು ಕೂಡ ನಮಗೆ ಗೊತ್ತಿಲ್ಲ. ನೋಡ್ರಿ, ಅಕ್ರಮವಾಗಿ ನೈಟ್ ಎಲ್ಲ ಇದು ನಡೆಸ್ತಾರೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಇದೆ, 2 ಸ್ಕೂಲು. ಆ ಸ್ಕೂಲಲ್ಲಿ ಮಕ್ಕಳಿಗೆ ಎಜುಕೇಷನ್ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ಕಂಪ್ಲೇಂಟ್ ಮಾಡೋಕೆ ಹೋದ್ರು ಕೂಡ ಅವ್ರನ್ನೂ ಯಾರನ್ನೂ ಗಮನಕ್ಕೆ ತಗೊಂಡಲ್ಲೇ ಈ ಅಕ್ರಮವಾಗಿ ಯಾರೋ ಪ್ರಭಾವಿ ವ್ಯಕ್ತಿಗಳು ಇದಕ್ಕೆ ಇನ್ವಾಲ್ವ್ ಆಗಿ ಈ ಥರ ಎಲ್ಲ ಅಕ್ರಮ ಕೆಲಸಗಳು ಮೈನಿಂಗ್ ಮಾಡೋದಾಗಲಿ ಒಂದು ಇದು ಮಾಡೋದಲ್ಲೇ ಮಾಡ್ತಾ ಇದ್ದಾರೆ. ಒಳಗಡೆ ಲೇಔಟ್ಗಳು ಬಂಡೆ ಹೊಡೆದು ಏನೋ ಮೈನಿಂಗ್ ಥರ ಇರ್ಬೋದು ಅಂತ ನಾನು ಒಂದು ಇದು ಮಾಡಿಕೊಂಡು ನನ್ನ ಗಮನಕ್ಕೆ ಬಂದಿರೋದ್ರಿಂದ ನಾನು ನಿಮ್ಮ ಹತ್ರಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಲ್ವಾರದ ಹಳ್ಳಿಯಲ್ಲಿ ಹಸಿರು ವಲಯದಲ್ಲಿರುವಂತಹ ಸರ್ವೆ ನಂಬರ್ 12, 13, 14ರಲ್ಲಿ ಈ ಕೆಲಸ ನಡೀತಾ ಇದೆ. ಗ್ರಾಮ ಪಂಚಾಯಿತಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರಿದಂತೆ ಸಂಬಂಧಿಸಿದವರಿಂದ ಅಗತ್ಯ ಅನುಮತಿಯನ್ನ ಪಡೆಯದೆ ದೌರ್ಜನ್ಯದಿಂದ ಬಂಡೆ ಹೊಡೆಯುತ್ತಿದ್ದಾರೆ. ಸುತ್ತಮುತ್ತಲಿನ ನಿವಾಸಿಗಳ ಜೊತೆಗೆ ಸಮೀಪದ ಖಾಸಗಿ ಶಾಲೆಯ ಮಕ್ಕಳು ನೆಮ್ಮದಿಯಾಗಿ ಓದಲು ಸಾಧ್ಯವಾಗ್ತಿಲ್ಲ. ಅದು ನೈಟಲ್ಲೆಲ್ಲ ಡಮ್ ಅಂತ ಬಂಡೆ ಹೊಡಿತಾ ಇದೆ, ಸೌಂಡ್ ಬರ್ತಾ ಇದೆ. ಅಕ್ಕಪಕ್ಕ ಮನೆಯವರು, ಚಿಕ್ಕ ಮಕ್ಕಳೆಲ್ಲ ಓದೋರು, ವಯಸ್ಸಾದವರೆಲ್ಲ ಇದ್ದಾರೆ. ಸೊ ಅವ್ರಿಗೂ ಗಾಬರಿ ಬಿದ್ದು ಇದು ಮಾಡ್ತಾ ಇದ್ದಾರೆ. ಬಟ್ ಒಳಗಡೆ ಬಿಡ್ತಾ ಇಲ್ಲ. ಅದು ಏನಿದೆ ಅಂತ ನಾವು ಒಳಗಡೆ ಹೋಗೋದಕ್ಕೆ ತುಂಬ ಹೊತ್ತಿಂದ ಕಾಯ್ತಾ ಇದ್ದೀವಿ ಸರ್. ಆ್ಯಕ್ಚುಲಿ ಅದನ್ನು ಇವಾಗ ಏನು ನಿಲ್ಲಿಸ್ಬೇಕು. ಯಾಕಂದರೆ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಡಿಸ್ಟರ್ಬೆನ್ಸು ಮತ್ತು ಸ್ವಲ್ಪ ನೋಡಿಬಿಟ್ಟು ಏನು ಕಾನೂನು ಪ್ರಕಾರ ಏನು ಇದು ಆ್ಯಕ್ಷನ್ ತಗೊಳ್ಳಿ. ಬ್ಲಾಸ್ಟ್ ಮಾಡ್ತಾ ಇರೋದು ಅಲ್ಲ, ನೀವು ಈಗ ಇಲ್ಲಿ ಇನ್ಚಾರ್ಜ್ ಅಲ್ವಾ? ನೀವೇನು ಕೆಲಸ ಮಾಡ್ತೀರಿ? ಸರ್ ನಮ್ಮ ಸರ್ ಬರ್ತಾರೆ, ಮಾತಾಡಿ ಬರ್ತಾರೆ. ಬಂಡೆ ಹೊಡೆಯುತ್ತಿರೋದನ್ನ ಪ್ರಶ್ನಿಸಿದ್ರೆ ಯಾವುದೇ ಅನುಮತಿಯನ್ನ ಪಡೆದ ಬಗ್ಗೆ ಮಾಹಿತಿ ಇಲ್ಲ ಅಂತ ಹಾರಿಕೆಯ ಉತ್ತರ ನೀಡುತ್ತಾರೆ. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಅಗತ್ಯ ಅನುಮತಿ ಮತ್ತು ಮುಂಜಾಗ್ರತೆ ವಹಿಸದೆ ಬಂಡೆ ಸ್ಫೋಟಿಸುತ್ತಿರುವ ಜಮೀನು ಮಾಲೀಕರ ವಿರುದ್ಧ ಕಂದಾಯ ಅಧಿಕಾರಿಗಳು ಕ್ರಮ ವಹಿಸ್ತಾರಾ? ಕಾದು ನೋಡಬೇಕಿದೆ. ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್.